ಆಲಿಕಲ್ಲು ಮಳೆಗೆ ಬೆಳೆ ಹಾನಿ, ನೊಂದ ರೈತರಿಗೆ ಧೈರ್ಯ ತುಂಬಿದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ. ನಷ್ಟಕ್ಕೀಡಾದ ರೈತರಿಗೆ ಎಕರೆಗೆ ತಲಾ 2 ಲಕ್ಷ ಪರಿಹಾರ ಹಾಗೂ ಉಚಿತ ಕೊಳವೆ ಬಾವಿ ಕೊರೆಸಲು ಆಗ್ರಹ. ಇತ್ತೀಚೆಗೆ ಸುರಿದ ಅಕಾಲಿಕ ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಯಿಂದಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು. ನಷ್ಟಕ್ಕೀಡಾದ ಪ್ರತಿ ರೈತನಿಗೆ ಎಕರೆಗೆ 2 ಲಕ್ಷ ಪರಿಹಾರ ಹಾಗೂ ಉಚಿತವಾಗಿ ಒಂದು ಕೊಳವೆ ಬಾವಿ ಕೊರೆಸಲು ಶಾಸಕ ರೂಪಕಲಾ ಶಶಿಧರ್ ಅವರು ಕ್ರಮ ಕೈಗೊಳ್ಳಬೇಕೆಂದು ಆರ್ಕೆ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಸಮಾಜ ಸೇವಕ ವಿ ಮೋಹನ್ ಕೃಷ್ಣರವರು ಒತ್ತಾಯಿಸಿದ್ದಾರೆ. ಕ್ಯಾಸಂಬಳ್ಳಿ ಹೋಬಳಿಯ ನಕ್ಕನಹಳ್ಳಿ, ಕರಡುಗೂರು, ಗಡ್ಡೂರು ಹಾಗೂ ಕಸಿರಡ್ಡಿಗಾಂಡ್ಲಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿದ ಅವರು ನೆಲ ಕಚ್ಚಿದ ಮಾವು ಮತ್ತು ಬಾಳೆ ತೋಟಗಳನ್ನ ವೀಕ್ಷಿಸಿ ರೈತರಿಗೆ ಸಾಂತ್ವನ ಹೇಳಿದರು. ಗಡ್ಡೂರು ಗ್ರಾಮದ ರೈತ ಮುನಿಯಪ್ಪ ಎಂಬುವರು ಸುಮಾರು 10 ಲಕ್ಷ ವೆಚ್ಚ ಮಾಡಿ ಬಾಳೆ ಬೆಳೆದಿದ್ದರು. ಆದರೆ ಮಳೆಯ ಅಬ್ಬರಕ್ಕೆ ಇಡೀ ತೋಟ ನೆಲಸಮವಾಗಿದೆ. ರೈತನ ಕಣ್ಣೀರು ಕಂಡ ಮೋಹನ್ ಕೃಷ್ಣರವರು ಸ್ಥಳದಲ್ಲೇ 1 ಲಕ್ಷ ವೈಯಕ್ತಿಕ ಪರಿಹಾರವನ್ನ ಘೋಷಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಅಲ್ಲದೆ ಬಿಕಾಂ ಪದವೀಧರ ಯುವ ರೈತನೊಬ್ಬ ಕೃಷಿಗಾಗಿ ಪಡುತ್ತಿರುವ ಕಷ್ಟವನ್ನ ಆಲಿಸಿ ಅವರಿಗೂ ಕೂಡ ಆರ್ಥಿಕ ನೆರವು ನೀಡುವ ಭರವಸೆ ನೀಡಿದರು. ಈ ವೇಳೆ ಮಾತನಾಡಿದ ಮೋಹನ್ ಕೃಷ್ಣರವರು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜನಪ್ರತಿನಿಧಿಗಳು ಕೇವಲ ಮಾಧ್ಯಮಗಳ ಮುಂದೆ ಫೋಟೋ ಶೂಟ್ಗೆ ಪೋಸ್ ನೀಡುವುದನ್ನ ಬಿಟ್ಟು ಕೂಡಲೇ ವಿವಿಧ ನಿಧಿಗಳ ಅಡಿಯಲ್ಲಿ ರೈತರಿಗೆ ತುರ್ತು ಪರಿಹಾರ ಒದಗಿಸಬೇಕು. ರೈತರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಬೆಳೆ ಬೆಳೆದಿರುತ್ತಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಸ್ಪಂದಿಸದಿದ್ದರೆ ಅವರು ಆತ್ಮಹತ್ಯೆಯ ಹಾದಿ ಹಿಡಿಯುವ ಭೀತಿ ಇರುತ್ತದೆ ಎಂದು ಎಚ್ಚರಿಸಿದರು. ಇನ್ನು ಅಧಿಕಾರಿಗಳು ಸ್ಥಳದಲ್ಲಿ ಪರಿಶೀಲನೆ ನಡೆಸಿ ತಕ್ಷಣವೇ ಚೆಕ್ ವಿತರಿಸುವಂತೆ ಸದನದಲ್ಲಿ ಧ್ವನಿ ಎತ್ತಿ ಕಾನೂನು ತಿದ್ದುಪಡಿ ತರಬೇಕು ಎಂದರು. ಇನ್ನು ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಅಭಿಲಾಷ್ ರೆಡ್ಡಿ, ಗುತ್ತಿಗೆದಾರ ಕೃಷ್ಣಪ್ಪ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗಂಗಿರೆಡ್ಡಿ, ಬಾಬುರೆಡ್ಡಿ, ತೇಜು, ನಕ್ಕನಹಳ್ಳಿ ಚಂದ್ರು, ನಾಗೇಶ್ ಸೇರಿದಂತೆ ವಿವಿಧ ಗ್ರಾಮಗಳ ರೈತರು, ಯುವಕರು ಉಪಸ್ಥಿತರಿದ್ದರು. ನಾನು ಒಬ್ಬ ರೈತ ಮಗನಾಗಿ, ಒಬ್ಬ ಮಡಬನವಾಗಿ, ನನ್ನ ವೈಯಕ್ತಿಕವಾಗಿ ಈ ಮುನಿಯಪ್ಪಣ್ಣ ಅವರ ತೋಟಕ್ಕೆ 1 ಲಕ್ಷ ರೂಪಾಯಿ ಪರಿಹಾರವನ್ನು ಕಳಿಸ್ಕೊಡ್ತಾ ಇದ್ದೀನಿ. ಈ 1 ಲಕ್ಷ ಕೂಡ ಯಾಕೆ ಅಂತಂದ್ರೆ ನಾನು ಕೊಡೋದು ಅವ್ರಿಗೆ ಏನು 10 ಲಕ್ಷದಲ್ಲಿ 1 ಲಕ್ಷ ಅಂತಲ್ಲ. ನಿನ್ನ ಪರವಾಗಿ ಒಬ್ಬ ರೈತ ಕಷ್ಟ ಅರ್ಥ ಮಾಡ್ಕೊಂಡು ನಿಮ್ಮ ಜೊತೆ ನಿಂತಿದ್ದೀನಿ. ನಾನು ನಿಮ್ಮ ಜೊತೆ ಇರ್ತೀನಿ. ನಿಮ್ಮ ಕಣ್ಣಲ್ಲಿ ನೀರು ಬಂತಂದರೆ ನಮ್ಮ ಕಣ್ಣಲ್ಲಿ ನೀರು ಬಂದಂಗೆ. ಇವತ್ತು ನೀವು ಎಷ್ಟು ನೋವು ತಿಂತಾ ಇದ್ದೀರೋ ಆ ನೋವನ್ನು ನಾನು ತಗೊಳಕ್ಕಾಗಲ್ಲ. ಒಂದಂತೂ ಹೇಳಬಲ್ಲೆ, ಭಗವಂತ ದೊಡ್ಡವನಣ, ಎಲ್ಲ ನೋಡ್ತಾ ಇರ್ತಾನೆ. ಕಷ್ಟಪಟ್ಟವ್ರು ಇವತ್ತೆಲ್ಲ ಅವತ್ತಿಂದನೂ ಯುಗಾಂತಗಳಿಂದನೂ ರೈತರಿಗೆ ಕಷ್ಟ ಕೊಟ್ಟಿರೋದು ಭಗವಂತ. ಯಾಕಂದ್ರೆ ಆ ಭೂಮಿ ತಾಯಿ ನಂಬಿ ನಾವು ಕೆಲಸ ಮಾಡ್ತಾ ಇದ್ರಲ್ಲ, ಆ ಭೂಮಿ ತಾಯಿ ನಂಬಿರೋರಿಗೆ ಯಾವತ್ತೂ ಕಷ್ಟ ಇರೋಂಥದ್ದೇ. ಯಾರೋ ಒಬ್ಬ ಪುಣ್ಯಾತ್ಮ ಬರ್ತಾನೆ, ಯಾರೋ ಒಂದು ಇವತ್ತೆಲ್ಲ ನಾಳೆ ಎಲ್ಲ ಇನ್ನು 10 ಜನ್ಮ, ಇನ್ನು 10 ಶತಮಾನಗಳಾದ್ರೂ ರೈತರ ಕಷ್ಟ ಉಳಿಸೋದು ಯಾರೋ ಒಬ್ಬ ಭಗವಂತ ಬರ್ತಾನೆ ಅನ್ನೋ ನಾವೆಲ್ಲ ನಂಬಿಕೆಯಲ್ಲಿ ಬಾಳೋಣ. ಆತ್ಮಸ್ಥೈರ್ಯ ಕೋಳ್ಕೋಬೇಡ್ರಿ, ಕಣ್ಣಲ್ಲಿ ನೀರು ಹಾಕ್ಬೇಡ್ರಿ. ನಾನು ನಿಮ್ಮ ಜೊತೆ ಇದ್ದೀನಿ. ನೀವೇ ಅಲ್ಲ ನೋಡಿ, ಮಾಧ್ಯಮದವ್ರು ನಾನು ನೋಡ್ಕೋಬೇಕು. ಬರೀ ಒಬ್ಬ ರೈತ ಅಲ್ಲ ಇದನ್ನ ಅಳ್ತಾ ಇರೋಂಥದ್ದು. ಇವತ್ತು ನಮಗೆ 1 ಲಕ್ಷ ಚಿಕ್ಕದೋ ದೊಡ್ಡದ ಅನ್ನೋದಕ್ಕಿಂತ ಇಷ್ಟು ಮಾಡಿ ಆ ಬೆಳೆ ಕಳ್ಕೊಂಡ್ರೆ ಗೊತ್ತಾಗತ್ತೆ ಅವ್ರದ್ದು ನೋವು ಏನು ಅಂತ. ಆ ತಾಯಿ ಈ ಥರ ದೊಡ್ಡವರೆಲ್ಲ ಅಳ್ತಾ ಇದ್ರೆ ನಮಗೂ, ನಾವು ರೈತರಾದಾಗ ನಮ್ಗೆ ಬರೋಂಥ ಕಷ್ಟನೂ ಅನಿಸುತ್ತೆ. ಯಾರನ್ನೋಗಿ ಮಾತಾಡಿದ್ರು ದುಃಖ ಬಿಟ್ಟರೆ ಅವರು ಬೇರೆ ಏನು ಹೇಳ್ತಾ ಇಲ್ಲ. ನಿಮ್ಮ ಜೊತೆಲಿ ನಾವು ಇದ್ದೀರಣ್ಣ, ಆಯ್ತಾ? ನೀವು ದೊಡ್ಡವರಾಗಿ ನೀವು ಆತ್ಮಸ್ಥೈರ್ಯನ ಕಳ್ಕೋಬಾರ್ದು. ನೀವು ಆರಾಮಾಗಿ ಧೈರ್ಯವಾಗಿ ಮಾಡಬಾರ್ದು, ಸಪೋರ್ಟ್ ಮಾಡ್ತಾರೆ. ಏನು ಬೆಳೆ ಬೆಳೀತಾರೆ ಅದಕ್ಕೆ ಒಂದು ಮಳೆ ಇದೇನೋ ಗಾಳಿ ಇಲ್ಲ ಅಂದ್ರೆ 30 ಲಕ್ಷ ರೂಪಾಯಿ ತೋಟ ಇದೆ. ಮಂಚ್ ರೇಟ್ ಉಂಟು. ರೇಟ್ 60-70 ರೂಪಾಯಿ ಹೋಗ್ತಾ ಇದೆ. ಅದೇ ಇನ್ನು 3 ತಿಂಗಳಾಗಿದ್ರೆ 100 ರೂಪಾಯಿ ಮೇಲೆ ಕೆಜಿ. ಅವ್ರಿಗೆ 300 ತರ್ಟಿ ನಿಲ್ಲುತ್ತಾರೆ ಅಂತ ಅರ್ಧಂ ಲಾಸ್ಟ್ 50% ಬೋರ್ವೆಲ್ ಒಂದನ ಸರ್. ಬೋರ್ ಅక్కడ ಊರ್ ತಗೊಂಡಿಂಕ ಅಲ್ಲೇ ಒಟ್ಟೆ ಅಂತ ಆಡ್ನಿಂಕ ಇತ್ತು 1 ಲಕ್ಷ ರೂಪಾಯಿ ಆಡ್ನಿಂಕ ಹೋಗು ನಿಸ್ವಾರ್ಥದಿಂದ ಈ ಥರ ರೈತ ನೋವು ದುಃಖ ಏನಾಯ್ತೆ ಯಾರಿಗೆ ಮುಟ್ಟಿದ್ರೆ ಸರಿ ಹೋಗುತ್ತೆ ಅವ್ರಿಗೆ ಮುಟ್ಟಿಸಿ. ಇಲ್ಲಿ ಏನಾಗ್ಬಿಟ್ಟೈತೆ, ಕೆಜಾಪ್ ಕ್ಷೇತ್ರದಲ್ಲಿ ಚುನಾವಣೆ ಬಂದಾಗ ಎಲ್ಲರೂ ಬರ್ತಾರೆ. ಇವತ್ತು ಬೆಳಗ್ಗೆಯಿಂದ ಈ ನಮ್ಮ ಕೆಜಾಪ್ನ ರೈತರ ಕನಸುಗಳೇನು ಕಟ್ಕೊಂಡು ಬೆಳೆ ಮಾಡ್ತಾ ಇದ್ದಾರೆ, ಆ ರೈತರ ಕನಸು ಇವತ್ತು ನುಚ್ಚು ನೂರಾಗೈತೆ. ಬೆಳಗ್ಗೆಯಿಂದ ನಮ್ಮ ಕೆಜಾಪ್ ಮಾವು ಬೆಳೆಗಾರರ ಅಧ್ಯಕ್ಷರಾದಂಥ ಅಭಿವೃದ್ಧಿ ಅವರು ಮತ್ತು ಜಕಾಪುರ ಪಂಚಾಯಿತಿಯ ಪೆದ್ದಣ್ಣ ಅವರು, ಈ ರೀತಿ ಅನೇಕ ಮುಖಂಡರುಗಳೆಲ್ಲ ಸೇರಿ ಎಲ್ಲ ಕಡೆ ಬೆಳೆ ಹಾನಿ ಆಗಿರ್ತಕ್ಕಂಥ ಎಲ್ಲ ಸ್ಥಳಗಳನ್ನು ಭೇಟಿ ಕೊಟ್ರಿ. ಇದ್ರ ಜೊತೆಗೆ ಮಾವು ಬೆಲೆ ಎಲ್ಲಿ ಹಾನಿ ಆಗೈತಿ ಅಲ್ಲೂ ಸಹ ಹೋಗಿ ನೋಡಿದ್ರಿ. ಮೊದಲನೇದಾಗಿ
ಮಳೆ ಯಾವ ಕಾಲಕ್ಕೆ ಬರಬೇಕಾಯಿತು ಆ ಕಾಲಕ್ಕೆ ಬಂದಿಲ್ಲ. ಆ ಒಂದು ಪರಿಣಾಮದಿಂದ ಉಷ್ಣಾಂಶ ಜಾಸ್ತಿಯಾಗಿ ರೈತರು ಬಹಳಷ್ಟು ಕಂಗೆಟ್ಟಿದ್ರು. ಮಾವಿಗೂ ಎಫೆಕ್ಟ್ ಬಿದ್ದಿತ್ತು. ಅನೇಕ ಈ ಮಳೆ ಮೇಲೆ ಆಧಾರಿತವಾಗಿ ಇರ್ತಕ್ಕಂಥ ರೈತರು ಯಾವ್ಯಾವ ಬೆಳೆ ಮಾಡ್ತಾರೆ ಎಲ್ಲರಿಗೂ ಸಹ ಇದೊಂದು ದೊಡ್ಡ ಹೊಡೆತ ಆಗಿತ್ತು. ಆದ್ರೆ ನಿನ್ನೆಲ್ಲ ಮೊನ್ನೆ ಏನ್ ಬಿರುಗಾಳಿ ಸಮೇತ ಒಂದು ಮಳೆ ಬಂತು, ಅದ್ರ ಜೊತೆ ಆಳಿಕಲ್ಲು ಮಳೆನೂ ಬಂದು ಬಹಳಷ್ಟು ನಷ್ಟ ಆಗೈತೆ. ಇವತ್ತು ನಾವು ತೋಟದಲ್ಲಿ ನಮ್ಮ ರೈತ ಮುಖಂಡರಾದಂತಹ ಮುನಿಯಪ್ಪಣ್ಣರ ತೋಟದಲ್ಲಿ ಇದೀವಿ. ಅದೇ ರೀತಿ ಬೆಳಗ್ಗೆ ನಾವು ಸುತ್ತಮುತ್ತಲಿನ ಎಲ್ಲಾ ಗ್ರಾಮಗಳಿಗೂ ಭೇಟಿ ನೀಡಿ ಏತೂರು, ಮರವೂರು, ಕಡಗೂರು, ನಕ್ಕನಹಳ್ಳಿ, ಗಡ್ಡೂರು ಎಲ್ಲಾದ್ರಲ್ಲೂ ನೋಡಿದ್ರು ಒಂದೇ ಕಣ್ಣು ಕಾಣಿರ್ತಕ್ಕಂಥದ್ದು ರೈತರು ಇವತ್ತು ಭಯ ಬಿದ್ದು ಪ್ರಾಣ ಕಳ್ಕೊಳ್ಳುವಂತ ಸ್ಥಿತಿಯಲ್ಲಿ ಬಂದಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಸ್ಥಿತಿಗೆ ಕಲ್ತೀನಿ. ನಾನು ಇವತ್ತು ಸರ್ಕಾರವನ್ನ ಒತ್ತಾಯ ಮಾಡುವಂತ ದೊಡ್ಡವನಾಗದೇ ಇರ್ಬೋದು, ಆದ್ರೆ ಕೆಜಾಪ್ ತಾಲೂಕಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ರೈತ ಮಗನಾಗಿ ಇರ್ತಕ್ಕಂಥ ಶಾಸಕರಿಗೆ ಒಂದು ಮನವಿಯನ್ನ ಮಾಡ್ತೀನಿ, ಅಥವಾ ಇದನ್ನ ಒಂದು ಡಿಮ್ಯಾಂಡ್ ಆದ್ರೆ ಅವರು ನಾನು ಅಲ್ಲಿ ಹೋಗಿ ಕೇಳ್ತಿರ್ಬೇಕಾದ್ರೆ ಒಬ್ಬ ರೈತ ಮಹಿಳೆ ಆದಂತ ತಾಯಿ ಸಮಾನರಾದಂಥವ್ರು ಕಣ್ಣಲ್ಲಿ ನೀರು ಹಾಕೊಂಡು ಕನಿಷ್ಠ ಪಕ್ಷ ನಮ್ಗೆ ಕರೆಂಟ್ ಆದ್ರೂ ಕೊಡಿಸುವಂತ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ನಾವು ಒಬ್ಬ ರೈತ ಮಗನಾಗಿ ಈ ಕಷ್ಟ ಎಲ್ಲ ನೋಡ್ತಾ ಇದ್ರೆ, ಅವರ ಒಂದು ನೋವು ನೋಡ್ತಾ ಇದ್ರೆ, ಯಾವ ಕಾಲಕ್ಕೆ ಅವ್ರು ಯಾವ ರೀತಿ ನಿರ್ಧಾರ ತಗೊಳ್ತಾರ, ಈ ಪ್ರಪಂಚದ ಮೇಲೆ ಇರ್ಬೇಕಾ ಹೋಗ್ಬೇಕಾ ಅನ್ನೋ ನಿರ್ಧಾರ ತಗೊಂಡ್ಬಿಡ್ತಾರ ಅನ್ನೋ ಒಂದು ಭಯದಿಂದ ಈ ಮಾತನ್ನ ಕೇಳ್ಕೊಳ್ತಾ ಇದ್ದೀನಿ. ಕೂಡಲೇ ಶಾಸಕರು ನೀರಿಲ್ಲ, ಆದ್ರೂ ಸಹ ನಾವು ನೀರು ಓಡಿಸಿ ನಾವು ಈ ಬೆಳೆಯನ್ನು ಬೆಳೆದಿದ್ರಿ, ಇವತ್ತು ಈ ಬಾಳೆ ಬೆಳೆ ನಷ್ಟವಾಗೈತೆ ಅಂತ ಕಣ್ಣಲ್ಲಿ ನೀರು ಇಟ್ಕೊಳ್ತಾ ಇದ್ದಾರೆ. ನಾನು ನಮ್ಮ ಮಾಧ್ಯಮದ ಮಿತ್ರರಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಇದನ್ನ ಯಾರಿಗೂ ತಲುಪಿಸಿದ್ರೆ ಸೂಕ್ತ ಅನ್ನೋದು ಅವ್ರು ತಲುಪೋವರೆಗೂ ನಮ್ಮ ಮಾಧ್ಯಮದವರು ರೈತರ ಪರವಾಗಿ ನಿಲ್ಲಬೇಕು ಅನ್ನೋದು ನಂದು ಮೊದಲನೇ ಒಂದು ಬೇಡಿಕೆ ಅಂತ ನಮ್ಮ ಮಾಧ್ಯಮದವರೆಲ್ಲ ಕೇಳ್ಕೊಳ್ತಾ ಇದ್ದೀನಿ. ಆ ತಾಯಿಗೆ ಟ್ರಾನ್ಸ್ಫಾರ್ಮರ್ ಅನ್ನು ಕೊಡಬೇಕು. ಅದೇ ರೀತಿ ಇವತ್ತೇನು ಈ ಮಾವು ಬೆಳೆಗಾರರು ಸಂಕಷ್ಟಕ್ಕೀಡಾಗಿದ್ದಾರೆ, ಅವರಿಗೆ ಕೂಡಲೇ ಸ್ಪಂದನೆ ಮಾಡಿ, ಈಗ ನಾವು ನಮ್ಮ ಲೋಕಸಭೆ ಸದಸ್ಯರಾದಂಥ ಗೌರವಾನ್ವಿತ ಮಲ್ಲೇಶ್ ಬಾಬು ಅವರನ್ನು ದೂರವಾಣಿ ಸಂಪರ್ಕ ಮಾಡಿದ್ದೀರಿ. ಅವರು ಸಹ ಭರವಸೆಯನ್ನು ಕೊಟ್ಟಿದ್ದಾರೆ. ಕೂಡಲೇ ಅಗ್ರಿಕಲ್ಚರ್ ಆಫೀಸ್ ಕುಮಾರಸ್ವಾಮಿ ಅವ್ರನ್ನ ಕಳಿಸ್ಕೊಟ್ಟಿದ್ದೀರಿ. ಮೊನ್ನೆ ಶಾಸಕರು ಬಂದಿದ್ದಾರಂತೆ. ಬಟ್ ಶಾಸಕರು ಬಂದರು, ಏನು ಮಾಡಿದ್ರು? ಬಂದರು, ಕಾರ್ ಎತ್ತಿದ್ರು, ವಿಡಿಯೋಗೆ ಮಾಧ್ಯಮದಕ್ಕೆ ಒಂದು ಹೆಜ್ಜೆಗಳು ಹಾಕಿದ್ರು, ನೋಡ್ಕೊಂಡ್ರು, ಹೋದ್ರು. ನಾನು ಅವ್ರನ್ನ ನೇರವಾಗಿ ಒತ್ತಾಯ ಮಾಡ್ತಾ ಇದ್ದೀನಿ, ರೈತರಿಗೆ ನೀವು ಏನು ಕ್ರಮವನ್ನು ತಗೊಂಡ್ರಿ, ರೈತರಿಗೆ ಯಾವ ರೀತಿಯ ಭರವಸೆಯನ್ನು ಕೊಟ್ರಿ, ರೈತರ ಪರವಾಗಿ ನಾನು ನಿಲ್ತಾ ಇದ್ದೀನಿ, ರೈತರಿಗಿಂತ ಸಹಾಯ ಮಾಡ್ತಾ ಇದ್ದೀನಿ ಅಂತ ತಾವು ಏನು ಹೇಳಿದ್ದೀರಾ ಅಂತ ನಾನು ನಿಮಗೆ ಪ್ರಶ್ನೆ ಮಾಡ್ತಾ ಇದ್ದೀನಿ. ಫೋಟೋಶೂಟಿಗೆ ಬಂದ್ರ ತಾವು, ಅಥವಾ ಕ್ಷೇತ್ರದಲ್ಲಿ ಯಾರನ್ನ ಒಪ್ಸ್ಕೊಳ್ಳೋಕೆ ಮೆಚ್ಕೊಳ್ಳೋಕ್ಕೋಸ್ಕರ ಬಂದ್ರ ಅಂತದ್ದು ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ಎರಡನೇದು ಬಹಳ ದೊಡ್ಡ ಮುಖ್ಯವಾಗಿರ್ತಕ್ಕಂಥದ್ದು, ನಾನಿವತ್ತು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ಶಾಸಕರಾದಂಥವ್ರನ್ನ, ಯಾರೆಲ್ಲ ರೈತರು ಇವತ್ತು ನಷ್ಟದಲ್ಲಿ ಸಿಗಾಕೊಂಡಿದ್ದಾರೆ, ಕೂಡಲೇ ಅವರಿಗೆ ಒಂದು ಬೋರ್ವೆಲ್ ಅನ್ನು ಮಂಜೂರಾತಿ ಮಾಡಬೇಕು. ಕೂಡಲೇ ಅವರಿಗೆ ಒಂದು ಆತ್ಮಸ್ಥೈರ್ಯ ತುಂಬುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿ ನಾನು ಅವ್ರನ್ನ ಒತ್ತಾಯಿಸ್ತಾ ಇದ್ದೀನಿ. ನಾವು ಬೋರ್ವೆಲ್ ಅಂತ ಯಾಕೆ ಹೇಳ್ತಾ ಇದ್ದೀರಿ ಅಂತಂದರೆ, ಒಂದು ಬೋರ್ವೆಲ್ ಕೊರಲಿಕ್ಕೆ ಇವತ್ತು 5 ಲಕ್ಷ ರೂಪಾಯಿ ಆಯಿತು ಅಂತಂದರೆ, ಅದಕ್ಕೆ ವಿದ್ಯುತ್ ಸಂಪರ್ಕ ಕೊಡಲಿಕ್ಕೆ 2.5 ಲಕ್ಷದಿಂದ 3 ಲಕ್ಷ ರೂಪಾಯಿ ಬೇಕಾಗುತ್ತೆ. ಇಲ್ಲಿ ನೋಡಿ, ನಮ್ಮ ಮುನಿಯಪ್ಪಣ್ಣವರು ತೋಟದಲ್ಲಿ ನಿಂತ್ಕೊಂಡಿದ್ದಾರೆ, ಅವ್ರಿಗೂ ಸಹ ಬೋರ್ವೆಲ್ ಇಲ್ಲ. ಎಲ್ಲೋ 2 ಕಿಲೋಮೀಟರ್ ದೂರದಲ್ಲಿಂದ ತಂದು ಇವತ್ತಿಷ್ಟು ಮಾಡಿದರೆ, ಸಂಪೂರ್ಣವಾಗಿ ಬಹುತೇಕ ಶೇಕಡವಾರು 80% ಇವತ್ತು ಬೆಲೆ ನಾಶ ಆಗುತ್ತೆ. ನಾವು ಎಂತ ಇದ್ದೀವಿ, 10 ಲಕ್ಷ ಇವತ್ತಿಗೆ 10 ಲಕ್ಷ ಕಣ್ಕೊಂಡು ನೋಡಿ, ಆ ತಂದೆಯ ಮುಖವನ್ನು ನೋಡಿ, ಅಳು ಮಕ್ಕದಲ್ಲಿ ಇರ್ತಕ್ಕಂಥವ್ರು ಇವತ್ತು ಕಣ್ಣನ್ನ ಯಾರು ಒಳಿಸ್ತಾರೆ, ಈ ರೈತರ ಕಷ್ಟಗಳನ್ನ ಯಾರು ನೋಡ್ತಾರೆ? ನೀವು ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ಬಿಟ್ರೆ ಈ ಫೋಟೋ ಶೂಟಿಗೆ ಈ ಕಣ್ಣನ್ನ ನೀರು ಒರೆಸೋದಕ್ಕೆ ಆಗತ್ತಾ? ನಾನು ನೇರವಾಗಿ ಕೇಳ್ತಾ ಇದ್ದೀನಿ, ನಿಮ್ಮ ಒಂದು ಸಹಾಯಧನ ಅಥವಾ ನಿಮ್ಮ ಒಂದು ಕಡೆಯಿಂದ ಇವರಿಗೆ ಆರ್ಥಿಕವಾಗಿ ಏನು ಒಂದು ಸಂಕಲ್ಪವನ್ನು ಕೊಡ್ತಾ ಇದ್ದೀರಾ ಅಂತ ನಾನು ನಿಮ್ಮನ್ನ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ನಿಮಗೆ ನನಗೆ ಗೊತ್ತು, ನೀವು ಇವತ್ತು ಪತ್ರ ಬರೆಯೋದು, ನೀವು DC ಹತ್ರ ಮಾತಾಡ್ತೀನಿ ಅನ್ನೋದು, ಮುಖ್ಯಮಂತ್ರಿಗಳ ಹತ್ರ ಆಯ್ತು ಅನ್ನೋದು, ಆ ನಿಧಿ ಈ ನಿಧಿ ಅನ್ನೋದಕ್ಕೆ ನನ್ನ ರೈತರು ಏನಾದರೂ ಮಾಡ್ಕೊಂಡ್ಬಿಡ್ತಾರೆ. ನಾನು ಇವತ್ತು ಕೂಡಲೇ ಕೇಳ್ತಾ ಇದ್ದೀನಿ, ನಿಮಗೇನಾದರೂ ರೈತರ ಮೇಲೆ ಕೀಲಷ್ಟು ಒಂದು ಅಭಿಮಾನ ಅನ್ನೋದಿತ್ತಂದ್ರೆ, ನಿಮಗೇನಾದ್ರೂ ಎಳ್ಳಷ್ಟು ರೈತರಿಗೆ ಸಹಾಯ ಮಾಡಬೇಕು, ರೈತ ಕುಟುಂಬದ ಬಗ್ಗೆ ನಿಲ್ತೀರಂದ್ರೆ, ಇವತ್ತು ಸಾಯಂಕಾಲದಷ್ಟೊಳಗೆ 1 ಎಕರೆಗೆ ಕನಿಷ್ಠ ಪಕ್ಷ 2 ಲಕ್ಷ ರೂಪಾಯಿ ಪರಿಹಾರ, ಬಾಳೆಗಿಡಕ್ಕೆ 2 ಲಕ್ಷ ರೂಪಾಯಿ ಪರಿಹಾರವನ್ನ ಒದಗಿಸ್ಬೇಕಂತ ಹೇಳಿದ್ರೆ, ನಾವು ಬಂದು ನಿಮಗೆ ಕೈ ಎತ್ತು ಮುಗಿದು ನಿಮಗೆ ಸಲ್ಯೂಟ್ ಹೊಡಿತೀರಿ ರೂಪಕ್ಕ ಅವರೇ. ಆದ್ರೆ ಇವತ್ತು ನಮ್ಮ ಪ್ರಕಾಶ್ ರೆಡ್ಡಿ ಅಣ್ಣವ್ರು ಹೇಳ್ತಾ ಇದ್ರು, ಎಲ್ಲೇ ಒಂದು ಬೆಳೆ ಹಾನಿಯಾದ ರೈತರಿಗೆ ಕೇವಲ 2,000, 5,000, 10,000 ಕೊಡುವಂತ ಪರಿಸ್ಥಿತಿ ಬಂದೈತೆ. ಇವತ್ತು 10,000 ರೂಪಾಯಿ ನೀವು 1 ಎಕರೆಗೆ ಪರಿಹಾರವನ್ನು ಕೊಟ್ರೆ, ಒಂದು 5,000 ರೂಪಾಯಿ ಪರಿಹಾರನ ಕೊಟ್ರೆ,
ಇಲ್ಲಿರ್ತಕ್ಕಂಥ ಬಾಳೆ ಮರ ಬಿದ್ದೋಗೈತಲ್ಲ, ಇದನ್ನ ಕಟಾವು ಮಾಡ್ಲಿಕ್ಕೆ, ಇದನ್ನ ತೆರವು ಮಾಡ್ಲಿಕ್ಕೆ ಕೂಡ ಆಗಲ್ಲ ಅಂತ ನಾನು ನಿಮ್ಮನ್ನು ಒತ್ತಾಯಿಸ್ತಾ ಇದ್ದೀನಿ. ನೀವು ಯಾರ ಹತ್ರ ಮಾತಾಡ್ತಿರೋ, ಅಥವಾ ನೀವು ಸರ್ಕಾರದ ಹತ್ರ ಮಾತಾಡ್ತಿರೋ, ತಹಸೀಲ್ದಾರ್ಗೆ ಹೇಳ್ತಿರೋ, ಅಥವಾ DC ಸಾಹೇಬ್ರಿಗೆ ಹೇಳ್ತಿರೋ, ನಿಮ್ಮ ಎಲ್ಲರ ಮುಖ್ಯಮಂತ್ರಿಗಳು ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳ್ತಿರೋ, ನಾನು ಈ ಮಣ್ಣಿನ ಮಗನಾಗಿ ನಿಮ್ಮನ್ನು ಒತ್ತಾಯಿಸ್ತಾ ಇರೋದಿಷ್ಟೇ, ಎಲ್ಲೆಲ್ಲಿ ನಮಗೆ ಬಾಳೆ ಬೆಳೆ ಹಾನಿ ಆಗೈತೆ ಕೂಡಲೇ 2 ಲಕ್ಷ ರೂಪಾಯಿಯನ್ನ ನಾಳೆ ಅಥವಾ ಇವತ್ತೊಳಗೆ ಘೋಷಿಸಿಲ್ಲ ಅಂತಂದ್ರೆ ಉಗ್ರವಾದ ಹೋರಾಟವನ್ನ ಮಾಡೋದಕ್ಕೆ ನಾವು ಹಿಂದೆ ಹೋಗಲ್ಲ ಅಂತ ಹೇಳ್ತಾ ಇದ್ದೀರಿ. ನೀವು ರೈತರ ಸಹನೆಯನ್ನ ಪರೀಕ್ಷಿಸಬೇಡಿ. ನಿಮ್ಮ ಹತ್ರ ಹಣ ಐತೆ, ಚುನಾವಣೆ ಬಂದಾಗ ದುಡ್ಡು ಕೊಟ್ಟು ಓಟ್ ಕೊಂಡ್ಕೋಬೋಣ ಅನ್ಕೋಬೇಡ್ರಿ. ಆ ಚುನಾವಣೆ ದಿವಸ ನೀವೇನ್ ದುಡ್ಡು ಕೊಟ್ಟು ಓಟ್ ಕೊಂಡ್ಕೋಬೇಕಂತ ನೀವು ತಾವು ದುಡ್ಡನ್ನ ಎತ್ತಿಡ್ತಾ ಇದ್ದೀರೋ, ಇವತ್ತು ಈ ತರ ಕಣ್ಣಲ್ಲಿ ನೀರು ಸುರಿತಕ್ಕಂಥ ರೈತರಿಗೆ ಕೊಟ್ರೆ ಆ ಓಟ್ ನಿಮಗೆ ಬರುತ್ತೆ ರೂಪಕ್ಕ, ಬೇರೆ ಯಾರಿಗೂ ಬೇಡ. ಆದ್ರಿಂದ ನಾನು ನಿಮ್ಮನ್ನ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಕೂಡಲೇ ಎಚ್ಚೆದ್ಕೊಂಡು ಫೋಟೋ ಶೀಟ್ ಅನ್ನೋದು ಬಿಟ್ಟು ನಾಳೆ ಬಂದು ಇದೇ ತೋಟದಲ್ಲಿ ನೋಡಿ. ನಿಮಗೆ ರೈತರ ಮೇಲೆ ಕಾಳಜಿ ಇಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ರೈತರಿಗೆ ತಮಗೆ ಬೆನಿಫಿಟ್ ಬಂದ್ರೆ ಯಾರಿಗೂ ಕಮಿಷನ್ ಬರಲ್ಲ. ಅದೇ ಕಾಂಟ್ರಾಕ್ಟ್ ಕೆಲಸಗಳು ಕೊಟ್ಬಿಟ್ಟು ರೋಡ್ಗಳಾಗ್ತಾ ಇದೆ ಅಂದ್ರೆ 10% 15% ಬರ್ತಾ ಇರ್ತದೆ. ಇವತ್ತು ನೀವು ರೈತರ ಪರವಾಗಿ ನಿಲ್ಬೇಕಂತಂದ್ರೆ ಆಗ್ಲೇ ಕೂಡ ಹೇಳಿದ್ದೀನಿ ನಾನು, ವಿಧಾನಸಭೆಯಲ್ಲಿ ತಾವು ಒಂದು ಪ್ರಶ್ನೆಯನ್ನ ಎತ್ತಿ ಅಥವಾ ನಮ್ಮ KGF ರೈತರು, ಕರ್ನಾಟಕದ ರೈತರ ಪರವಾಗಿ ನಿಲ್ಲಿ, ನಿಮಗೆ ಒಂದು ಒಳ್ಳೆಯ ಹೆಸರು ಬರ್ತದೆ, ಒಳ್ಳೆಯ ಕೀರ್ತಿ ಬರ್ತದೆ. ಒಂದು ಹೆಣ್ಣು ಮಗಳು ರೈತರ ಪರವಾಗಿ ನಿಲ್ಲಿದ್ದಾರೆ ಅಂತೇಳಿ ನಿಮಗೊಂದು ಘನತೆಯೂ ಬರ್ತದೆ. ನೀವು ಮೊದಲಿಗೆ ಹೇಳಿ, ಎಲ್ಲೇ ಒಬ್ಬ ರೈತನಿಗೆ ನಷ್ಟ ಉಂಟಾಯಿತು ಅಂತಂದ್ರೆ ಅಲ್ಲೇ ಕೂಡಲೇ ಅಲ್ಲಿರ್ತಕ್ಕಂಥ ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಅಲ್ಲೇ ಬಂದು ಅಲ್ಲೇ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲೇ ಚೆಕ್ ಬರ್ಕೊಡ್ಬೇಕು. ನಾಳೆ ಆದ್ರೆ ನಾಳಿದ್ದು 1 ವರ್ಷಕ್ಕೆಲ್ಲ ಬರೋದು, ಅವತ್ತೇ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಯನ್ನು ತೆಗೆದು ಸರ್ಕಾರದ ಒಂದು ಗಮನವನ್ನು ಈ ಕಡೆ ತೆಗೆದು ರೈತರ ಕಡೆ ನೋಡುವಂಥದ್ದು ಮಾಡ್ಬೇಕಂತ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ.